ಮೈಸೂರಿಗೆ ಹೋಗ್ಬೇಕಾದ್ರೆ ಅಥವಾ ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗಬೇಕಾದ್ರೆ ಯಾವಾಗಲೂ ಬ್ರೇಕ್ಫಾಸ್ಟ್ ಯಾವ್ದು ಚೆನ್ನಾಗಿದೆ ಅಂದ್ಬಿಟ್ಟು ನೋಡ್ತಾ ಇರ್ತೀವಿ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ದ ಟಾಪ್ 5 ರೆಸ್ಟೋರೆಂಟ್ಸ್ ಎಲ್ಲಿ ಬ್ರೇಕ್ಫಾಸ್ಟು ತುಂಬಾ ಚೆನ್ನಾಗಿರುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ದ ಫಸ್ಟ್ ರೆಸ್ಟೋರೆಂಟ್ ನಾನು ತೋರಿಸ್ತಾ ಇರೋದು ಶಿವಳ್ಳಿ ರೆಸ್ಟೋರೆಂಟ್. ಸೊ ನಾವು ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗಬೇಕಾದ್ರೆ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ವಿ ಗೆಟ್ ದಿಸ್ ರೆಸ್ಟೋರೆಂಟ್. ಸೊ ಈವನ್ ನೀವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒಂದಿದೆ, ರೈಟ್ ಸೈಡಲ್ಲಿ ಒಂದಿದೆ. ಸೊ ಯಾವ ರೆಸ್ಟೋರೆಂಟಿಗೆ ನಿಮಗೆ ಕನ್ವೀನಿಯೆಂಟ್ ಆಗುತ್ತೋ ಅದಕ್ಕೆ ಹೋಗ್ಬೋದು. ಆ್ಯಂಡ್ ದೇ ಹ್ಯಾವ್ ಅ ವೆರಿ ಗುಡ್ ಸ್ಪೇಸ್ ಫಾರ್ ಪಾರ್ಕಿಂಗ್ ಆಲ್ಸೋ. ಚಲೋ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಟ್ರೈ ಏನೇನಿದೆ ಅಂತ ಅಂದ್ಬಿಟ್ಟು ಇಲ್ಲಿ. ಈ ರೆಸ್ಟೋರೆಂಟು ಮದ್ದೂರು ಕ್ರಾಸ್ ಆದಮೇಲೆ ಬರುತ್ತೆ ಮೈಸೂರಿಂದ ಬರಬೇಕಾದ್ರೆ. ಇಟ್ ಸೇಸ್ ಆರ್ಗ್ಯಾನಿಕ್ ಮಂಡ್ಯ ಅಂತ ಅಂದ್ಬಿಟ್ಟು, ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಇಟ್ಸ್ ವೆರಿ ಕ್ಲೋಸ್ ಟು ಮದ್ದೂರು. ಮೋಸ್ಟ್ಲಿ ಸೌತ್ ಇಂಡಿಯನ್ ಡಿಫ್ರೆಂಟ್ ವೆರೈಟೀಸ್ ಸಿಗುತ್ತೆ. ನಾವು ಎಷ್ಟೊಂದು ವೆರೈಟೀಸ್ ಆರ್ಡರ್ ಮಾಡಿದ್ದೀವಿ. ಸೊ ಲೆಟ್ಸ್ ಟ್ರೈ ವಿತ್ ಕೇಸರಿ ಬಾತ್. ಇಟ್ಸ್ ರಿಯಲಿ ನೈಸ್. ಸೊ ನಾವು ಪುಡಿ ದೋಸೆ ಆರ್ಡರ್ ಮಾಡಿದ್ವಿ. ದಿಸ್ ಇಸ್ ರಿಯಲಿ ನೈಸ್. ಯು ಶುಡ್ ಟ್ರೈ ವೆನ್ ಎವರ್ ಯು ಕಮ್ ಹಿಯರ್. ನಾವು ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ ಇವತ್ತು. ಇದು ಮದ್ದೂರು ಟಿಫಾನೀಸ್ ಅಂತ, ಮೈಸೂರು ಬ್ಯಾಂಗ್ಳೂರ್ ಹೈವೇಯಲ್ಲಿ ಸಿಗುತ್ತೆ. ಫಾರ್ ಅ ಬ್ರೇಕ್ಫಾಸ್ಟ್ ಲಂಚ್ ಇಟ್ಸ್ ಅ ವೆರಿ ಗುಡ್ ಆಪ್ಷನ್. ಸೊ ಇಲ್ಲಿ ಮದ್ದೂರು ವಡಾ ಸಿಗುತ್ತೆ, ಇಟ್ಸ್ ವೆರಿ ಫೇಮಸ್. ಆ್ಯಂಡ್ ಆಲ್ಸೋ ಸೌತ್ ಇಂಡಿಯನ್ ಅಥೆಂಟಿಕ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಆಪ್ಷನ್ಸ್ ಯು ಗೈಸ್ ಗೋನಾ ಗೆಟ್ ಇಟ್ ಹಿಯರ್. ಸೊ ವೆನ್ ಎವರ್ ಯು ಆರ್ ಟ್ರಾವೆಲಿಂಗ್ ಟು ಬ್ಯಾಂಗ್ಳೂರ್ ಆರ್ ಮೈಸೂರು, ನೀವು ಡೆಫಿನೆಟ್ ಆಗಿ ಇಲ್ಲಿ ಬರಬೇಕು, ಟ್ರೈ ಮಾಡಬೇಕು. ಇಟ್ಸ್ ರಿಯಲಿ ನೈಸ್. ಕಮ್ ಲೆಟ್ಸ್ ಚೆಕ್ ಔಟ್ ಮದ್ದೂರು ವಡಾ. ಇಲ್ಲಿ ನೋಡ್ತಾ ಇರೋ ಹಾಗೆ ತುಂಬಾನೇ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ದಿಸ್ ಮದ್ದೂರ್ ಟಿಫಾನೀಸ್ ಸ್ಟಾರ್ಟೆಡ್ ಇನ್ 1991. ಇಲ್ಲಿ ಮದ್ದೂರ್ ವಡ ತುಂಬಾ ಫೇಮಸ್ಸು. This is smelling so good. Let me try. ಇಲ್ಲಿ ಮದ್ದೂರು ವಡ ಇದು ಸಕ್ಕರೆ ಫೇಮಸ್. ಇಟ್ಸ್ ವೆರಿ ವೆರಿ ಸಾಫ್ಟ್. ಐ ಲವ್ ದಿಸ್. ಇಟ್ಸ್ ರಿಯಲಿ ರಿಯಲಿ ಗುಡ್. ಇಟ್ಸ್ ಟೇಸ್ಟಿಂಗ್ ರಿಯಲಿ ಗುಡ್. ಐ ಕಾಂಟ್ ಸ್ಟಾಪ್ ಈಟಿಂಗ್. Hey guys, today I've come to another place. So it's called Kamath Veg Restaurant. So Bangalore and the Mysore ಹೋಗಬೇಕಾದ್ರೆ on the way there. So now we are going to Bangalore. So we have stopped here for breakfast. It's really nice. They have a lot of varieties like idli, dosa and then many South Indian breakfast. Come let's try. So this comes near Chenpatna and Biddi highway. So when you're going from Mysore to Bangalore, Chenpatna ಮತ್ತೆ Biddi ಮಧ್ಯದಲ್ಲಿ ಸಿಗುತ್ತೆ ಇದು. ಇಟ್ಸ್ ರಿಯಲಿ ನೈಸ್. ಸೊ ಬ್ರೇಕ್ಫಾಸ್ಟಿಗೆ ಇದು ಒಳ್ಳೆ ಪ್ಲೇಸ್ ಆ್ಯಕ್ಚುಲಿ ಸ್ಟಾಪ್ ಮಾಡೋಕ್ಕೆ. ದೇ ಹ್ಯಾವ್ ಅ ಗುಡ್ ಪಾರ್ಕಿಂಗ್ ಸ್ಪೇಸ್ ಆ್ಯಂಡ್ ಆಲ್ಸೋ ಪೆಟ್ಸ್ನ ಅಲೋ ಮಾಡ್ತಾರೆ ಇಲ್ಲಿ.
ದಿಸ್ ಪ್ಲೇಸ್ ಇಸ್ ಸರೌಂಡೆಡ್ ಬೈ ಗ್ರೀನರಿ ಅಂಡ್ ತುಂಬಾನೇ ಚೆನ್ನಾಗಿದೆ ಪ್ಲೇಸು. ಸಖತ್ ದೊಡ್ಡದಾಗಿದೆ. ಇಲ್ಲೇನಾದ್ರೂ ಬರ್ಡೇಸ್ ಅಥವಾ ಏನಾದ್ರೂ ಬೇರೆ ಇವೆಂಟ್ಸ್ ಸೆಲೆಬ್ರೇಟ್ ಮಾಡಬೇಕು ಅಂತಂದ್ರೆ ಐ ಥಿಂಕ್ ಜಾಗ ತುಂಬಾ ಚೆನ್ನಾಗಿದೆ. So we have Lucy here sitting and waiting for breakfast. Lucy? ದಿಸ್ ಇಸ್ ಕಾಲ್ಡ್ ಕಡ್ಬು. ಇದು ಮೋಸ್ಟ್ಲಿ ಇಡ್ಲಿ ತರಾನೇ ಇರುತ್ತೆ. ಆದ್ರೆ ಇದು ಸ್ಪೆಷಾಲಿಟಿ ಏನು ಅಂತಂದ್ರೆ ಇದನ್ನ ಬನಾನಾ ಲೀಫ್ ಅಲ್ಲಿ ಕುಕ್ ಮಾಡಿದ್ದಾರೆ. ಮತ್ತೆ ಇದು ತುಂಬಾ ಸಾಫ್ಟ್ ಆಗಿದೆ. ನೀವು ಕಾಮತ್ ರೆಸ್ಟೋರೆಂಟ್ಗೆ ಬಂದ್ರೆ ಇದನ್ನ ಡೆಫಿನೆಟ್ ಆಗಿ ಟ್ರೈ ಮಾಡಲೇಬೇಕು. ಅದ್ರ ಜೊತೆ ಆನಿಯನ್ ಉತ್ತಪ್ಪಂ ಮತ್ತೆ ರಾಗಿ ದೋಸಾ ಮತ್ತೆ ಪೊಂಗಲ್ ಕೂಡ ಆರ್ಡರ್ ಮಾಡಿದ್ದೀವಿ. ಪೊಂಗಲ್ ಇಸ್ ದ ಮಸ್ಟ್ ಟ್ರೈ ಹಿಯರ್. ಖಾರ ಪೊಂಗಲ್ ಟೇಸ್ಟ್ ಮಾಡ್ತೀನಿ. ಲೆಟ್ಸ್ ಸಿ. ನೈಸ್. ಇವಾಗ ಒಂದು ಫೇಮಸ್ ಆಗಿರೋ ಬ್ರೇಕ್ಫಾಸ್ಟ್ ಜಾಗಕ್ಕೆ ಹೋಗ್ತಾ ಇದೀವಿ. ಇದು ತುಂಬಾನೇ ಫೇಮಸ್. ಇಲ್ಲಿಗೆ ಆಕ್ಚುಲಿ ಬ್ಯಾಂಗ್ಳೂರಿಂದ ಮೈಸೂರಿಂದ ಎಲ್ಲಾ ಕಡೆಯಿಂದ ಬರ್ತಾರೆ ಇಲ್ಲಿ ತಿಂಡಿ ತಿನ್ನಕ್ಕೆ ಅಂತಾನೆ ಅಂತಂದ್ಬಿಟ್ಟು. ಇಲ್ಲಿ ಒಂದೇ ಐಟಮ್ ಸಿಗೋದು, ಆದ್ರೆ ತುಂಬಾ ಶಾಪ್ಸ್ಗಳಿದೆ ಈ ಕಂಪ್ಲೀಟ್ ಊರಲ್ಲೆಲ್ಲ. ಇದು ತುಂಬಾ ಶಾಪ್ಸ್ ಇದೆ. ನೀವು ಆಲ್ರೆಡಿ ಗೆಸ್ ಮಾಡ್ತಿರ್ಬೋದು ಯಾವ್ದಂತ ಅಂದ್ಬಿಟ್ಟು. ಬನ್ನಿ ನೋಡೋಣ ಎಲ್ಲಿ ಹೋಗ್ತಾ ಇದೀವಿ ಅಂತ. ನಾನು ಆಲ್ರೆಡಿ ಹೇಳ್ದಾಗೆ ತುಂಬ ಫೇಮಸ್ ಅಂದ್ಬಿಟ್ಟು. ನೀವು ನೋಡ್ಬೋದು ಎಷ್ಟು ಕಾಸಿದೆ ಅಂತ ಅಂದ್ಬಿಟ್ಟು. ನಾವು ಬೆಳಗ್ಗೆ ಅರೌಂಡ್ 8 o'clock ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಕೂಡ ಪ್ಲೇಸ್ ಇಲ್ಲ. ಓಕೆ, ನೀವು ಆಲ್ರೆಡಿ ಗೆಸ್ ಮಾಡಿದರೆ ಎಸ್, ನಾನು ಬಿಡ್ದಿಯಲ್ಲಿದ್ದೀನಿ. ತಟ್ಟೆ ಇಡ್ಲಿ ಇಲ್ಲಿ ಸಿಕ್ಕಾಬಡೆ ಫೇಮಸ್ಸು. ಸೊ ಅದರಲ್ಲೂ ಪರ್ಟಿಕ್ಯುಲರ್ಲಿ ಇದು ರೇಣುಕಮ್ಮ ಟಿಫಾನಸ್. ನಾನು ಆಲ್ಮೋಸ್ಟ್ ಒಂದು 10-15 ಇಯರ್ಸ್ನ ಬರ್ತಾ ಇದ್ದೀನಿ ಇಲ್ಲಿಗೆ. ಸೊ ದೇ ಸರ್ವ್ ರಿಯಲಿ ವೆರಿ ನೈಸ್ ತಟ್ಟೆ ಇಡ್ಲಿ. ಸೊ ಬನ್ನಿ ಹೋಗಿ. ಇಡ್ಲಿ ತುಂಬಾ ಸಾಫ್ಟ್ ಆಗಿರುತ್ತೆ. ಅದ್ರ ಮೇಲೆ ಬಟರ್ ಹಾಕೊಂಡು ತಿಂದ್ರೆ ವಾವ್, ದ ಟೇಸ್ಟ್ ಇಸ್ ಸೋ ಗುಡ್. ಇಲ್ಲಿ ವಡಾ ಕೂಡ ಸಿಗುತ್ತೆ, ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇಲ್ಲಿ ಮೇನ್ ಏನಂತಂದ್ರೆ ಚಟ್ನಿ, ಅದನ್ನ ಏನ್ ಸರ್ವ್ ಮಾಡ್ತಾರಲ್ಲ ರೆಡ್ ಕಲರ್ ಚಟ್ನಿ, ದಿಸ್ ಇಸ್ ವೆರಿ ವೆರಿ ನೈಸ್. ಇದ್ರ ಜೊತೆ ರೈಸ್ ಐಟಮ್ಸ್ ಮತ್ತೆ ದೋಸಾ ಎಲ್ಲ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಐ ರೆಕಮೆಂಡ್ ಯು ಟು ಟ್ರೈ ತಟ್ಟೆ ಇಡ್ಲಿ, ವಡಾ ಅಂಡ್ ಲೆಮನ್ ರೈಸ್. ಇದು ಎಷ್ಟೋ ಇಯರ್ಸ್ ಇಂದ ಮಾಡ್ತಾ ಇದ್ದಾರೆ ಇಲ್ಲಿ. So good. It's very very soft. Okay. ಎಷ್ಟು ಟೈಮ್ ಆಯ್ತು ಸ್ಟಾರ್ಟ್ ಆಗಿ? 40 ಇಯರ್ಸ್ ಆಯ್ತು. ಓಕೆ, ಅಂದ್ರೆ ನಿಮ್ಗಿಂತ ಮುಂಚೆ ಬೇರೆಯವರು ಇದ್ದ ನಿಮ್ಮ ಫಾದರ್? ಮೂರನೇ ಜನರೇಷನ್. ಅಚ್ಚಾ, ಓಕೆ ಓಕೆ, ನೈಸ್. ಮತ್ತೆ ಇವಾಗ ಬೇರೆ ಎಲ್ಲ ಆಡ್ ಮಾಡಿದಿರಾ? ದೋಸಾ ಮತ್ತೆ ಇದೆಲ್ಲ ಎಕ್ಸ್ಟ್ರಾ? ಇಡ್ಲಿ ಚಿತ್ರಾನ್ನ ಆ ಥರ ಸಿಕ್ತಿತ್ತು. ದೋಸೆ ಇದೆ, ಕೇಸರಿ ಬಾತ್ ಇರುತ್ತೆ, ಡೈಲಿ ಒಂದು ರೈಸ್ ಬಾತ್ ಮಾಡಿರ್ತೇವೆ. ಓಕೆ ಓಕೆ. ಎಲ್ಲ ಇರುತ್ತೆ. ಮತ್ತೆ ಎಷ್ಟು ತನಕ ಓಪನ್ ಇರುತ್ತೆ? ಮೇಡಮ್ ಬೆಳಗ್ಗೆ 5 ಗಂಟೆಗೆ ಶುರು ಆದ್ರೆ ಇದು ಅಪ್ ಟು ನೈಟ್ 10 ಗಂಟೆವರೆಗೂ ಇರುತ್ತೆ. ಕಂಟಿನ್ಯೂಸ್ ಇಡ್ಲಿ ಚಿತ್ರಾನ್ನ ದೋಸೆ ನೈಟ್ ತನಕ ಇರುತ್ತಾ? ನೈಟ್ 10 ಗಂಟೆವರೆಗೂ. ಹಾಂ, ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಇನ್ನೊಂದು ತಿಂಡಿ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಇವತ್ತು ನೋಡೋಣ ಹೆಂಗಿದೆ. ಇವತ್ತು ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಚೆನ್ನಾಗಿ ತಿಂಡಿ ಸಿಗುತ್ತೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಬ್ಯಾಂಗ್ಳೂರ್ ಟು ಮೈಸೂರು ಟ್ರಾವೆಲ್ ಮಾಡಬೇಕಾದ್ರೆ ಶ್ರೀರಂಗಪಟ್ಟಣ ಹತ್ರ ಹಳ್ಳಿ ಮನೆ ಅಂತ ಸಿಗುತ್ತೆ. ಬ್ರೇಕ್ಫಾಸ್ಟ್ಗೆ ಇದು ಒಳ್ಳೆ ಪ್ಲೇಸು ಸ್ಟಾಪ್ ಮಾಡೋಕ್ಕೆ. ಈವನ್ ಲಂಚ್, ಸ್ನ್ಯಾಕ್, ಡಿನ್ನರ್ ಎಲ್ಲ ಕೂಡ ಸಿಗುತ್ತೆ. ನೋಡೋಣ ಬನ್ನಿ ಹೇಗಿದೆ ಅಂತ ಅಂದ್ಬಿಟ್ಟು ಒಳಗಡೆ. ಇದು ಖಾರದ ರೊಟ್ಟಿ ಅಂತ ಅಂದ್ಬಿಟ್ಟು, ಮತ್ತೆ ಇದು ರಾಗಿ ರೊಟ್ಟಿ, ಇದ್ರ ಜೊತೆ ಕೂಡ ಒಂದು ಚಟ್ನಿ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ರವಾ ದೋಸಾ ಕೂಡ ಆರ್ಡರ್ ಮಾಡಿದೀವಿ. ದಿಸ್ ಇಸ್ ರಿಯಲಿ ನೈಸ್. ದಿಸ್ ಇಸ್ ಮೇಡ್ ಫ್ರಮ್ ಸೂಜಿ.
ಇದು ರವಾ ದೋಸೆ ಆರ್ಡರ್ ಮಾಡಿದ್ವಿ. ಇಟ್ಸ್ ರಿಯಲಿ ನೈಸ್. ಇದು ಅಕ್ಕಿ ಶಾವ್ಗೆ ಮತ್ತೆ ಕಾಯಿ ಹಾಲು. ದಿಸ್ ಇಸ್ ಮೇಡ್ ಫ್ರಮ್ ಅ ರೈಸ್ ಪೌಡರ್ ಅಂಡ್ ಸ್ವೀಟ್ ಇಸ್ ಮೇಡ್ ಫ್ರಮ್ ಅ ಕೋಕೋನಟ್. ಐ ಕ್ಯಾನ್ ಸೇ ದಿಸ್ ಇಸ್ ಒನ್ ಆಫ್ ದ ಕರ್ನಾಟಕ ಅಥೆಂಟಿಕ್ ಡಿಶ್ ಅಂತ ಹೇಳ್ಬೋದು. ನಾರ್ತ್ ಇಂಡಿಯನ್ ಡಿಶಸ್ ಓಕೆ ಆಗಿದೆ, ಬಟ್ ಸೌತ್ ಇಂಡಿಯನ್ ಡಿಶಸ್ ಎಲ್ಲ ಇದು ರೊಟ್ಟಿ ಮತ್ತು ದೋಸೆ ಎಲ್ಲ ಇಟ್ಸ್ ಟೂ ಗುಡ್. Thank you for watching. Please like and share the video and also subscribe to my channel. Thank you.